ಆತ್ಮೀಯರೇ 2025-26 ಶೈಕ್ಷಣಿಕ ವರ್ಷಕ್ಕೆ SATS ಕರ್ನಾಟಕ ತಂತ್ರಾಂಶದಲ್ಲಿ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಆಪ್ಷನ್ ಅವೈಲೇಬಲ್ ಇದೆ. ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಮಾಡುವುದಕ್ಕೂ ಮೊದಲು ನಾವು ನಮ್ಮ ಸ್ಕೂಲ್ STSಗೆ ಲಾಗಿನ್ ಆಗಿ ಡ್ಯಾಶ್ಬೋರ್ಡ್ಗೆ ಬಂದು ಡ್ಯಾಶ್ಬೋರ್ಡ್ನಲ್ಲಿ ಕ್ಲಾಸ್ ವೈಸ್ ಸ್ಟ್ರೆಂಗ್ತನ್ನು ಚೆಕ್ ಮಾಡ್ಕೋಬೇಕು ಮತ್ತು ನಮ್ಮ ಶಾಲೆಯಲ್ಲಿರ್ತಕ್ಕಂತಹ ತರಗತಿಗಳು ಮತ್ತು ಬೋಧನಾ ಮಾಧ್ಯಮ ಹಾಗೂ ನಮ್ಮ ಬೋಧನಾ ಮಾಧ್ಯಮಕ್ಕೆ ಸಂಬಂಧಪಟ್ಟಂತೆ ಭಾಷಾ ವಿಷಯಗಳು ಯಾವ್ಯಾವಿವೆ ಹಾಗೂ ಕೋರ್ ವಿಷಯಗಳು ಯಾವ್ಯಾವಿವೆ ಮತ್ತು ಭಾಷಾ ವಿಷಯಗಳು ಹಾಗೂ ಕೋರ್ ವಿಷಯಗಳಲ್ಲಿ ಬರ್ತಕ್ಕಂತಹ ಟೆಕ್ಸ್ಟ್ ಬುಕ್ ಟೈಟಲ್ಸ್ಗಳು ಯಾವುವು ಇವೆಲ್ಲ ಒಂದು ಮಾಹಿತಿ ನಮಗೆ ಇರಬೇಕು. ಹೆಚ್ಚಿನ ಮಾಹಿತಿಗಾಗಿ 25-26ನೇ ಸಾಲಿಗೆ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಸಬ್ಮಿಟ್ಗೂ ಮುನ್ನ ಗಮನಿಸಬೇಕಾದ ಅಂಶಗಳು ಎನ್ನುವ ವಿಡಿಯೋ ನಮ್ಮ ಚಾನಲ್ನಲ್ಲಿದೆ. ಆ ವಿಡಿಯೋದ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೇವೆ. ತಾವು ಆ ವಿಡಿಯೋ ನೋಡೋದ್ರ ಮೂಲಕ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿರುತ್ತದೆ. ನಾವು ಸ್ಕೂಲ್ STSಗೆ ಲಾಗಿನ್ ಆಗಬೇಕು. ಹೋಮ್ ಪೇಜ್ನಲ್ಲಿ ಎಡಗಡೆ ಇರತಕ್ಕಂಥ ಮೆನುಗಳಲ್ಲಿ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಬಟನ್ ಕ್ಲಿಕ್ ಮಾಡಬೇಕು. ನಂತರ ಫ್ರೀ ಸೇಲ್ RT ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಸ್ಕ್ರೀನ್ ಬರ್ತದೆ. ಅಕಾಡೆಮಿಕ್ ಇಯರ್ 2025-26 ಡಿಫಾಲ್ಟ್ ಆಗಿರುತ್ತದೆ. ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನೋಟ್ ಕೊಟ್ಟಿದ್ದಾರೆ, ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಫಾರ್ ದ ಅಕಾಡೆಮಿಕ್ ಇಯರ್ 2025-26 ಕೆಪ್ಟ್ ಟಿಲ್ 9 ಡಿಸೆಂಬರ್ 2024 ಅಂದರೆ ಡಿಸೆಂಬರ್ 9ರೊಳಗಾಗಿ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಮಾಡಿರಬೇಕು ಅಂತ. ಕೆಳಗಡೆ ಅಕಾಡೆಮಿಕ್ ಇಯರ್ 2025-26 ಕ್ಲಾಸ್ ಸೆಲೆಕ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ಸೆಲೆಕ್ಟ್ ಮಾಡ್ಕೊತೇನೆ, ಮೀಡಿಯಮ್ ಸೆಲೆಕ್ಟ್ ಕನ್ನಡ ಸೆಲೆಕ್ಟ್ ಮಾಡಿಕೊಳ್ತೇನೆ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ಫಸ್ಟ್ ಸ್ಟ್ಯಾಂಡರ್ಡ್ಗೆ ನೋಡ್ಬೋದು ಸೀರಿಯಲ್ ನಂಬರ್ನಲ್ಲಿ 11 ಇದೆ. ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ 11 ಟೈಟಲ್ಸ್ ಇವೆ. ಟೈಟಲ್ ಕೋಡ್ 2ನೇ ಕಾಲಮ್ನಲ್ಲಿದೆ. ಟೈಟಲ್ ನೇಮ್ ಪಠ್ಯ ಪುಸ್ತಕಗಳ ಶೀರ್ಷಿಕೆಯನ್ನು ನೋಡಬಹುದು. ನಂತರ ಸಬ್ಜೆಕ್ಟ್ಸ್, ನಂತರ ಪ್ರೀವಿಯಸ್ ಇಯರ್ ಸ್ಟಾಕ್ ಸೇಲ್ ಫ್ರೀ ಇದೆ. ಎಸ್ಟಿಮೇಟೆಡ್ ಟೋಟಲ್ ಕ್ಲಾಸ್ ಸ್ಟ್ರೆಂಗ್ತ್, ಎಸ್ಟಿಮೇಟೆಡ್ ಪ್ರೈಸ್ ಆಫ್ ದಿ ಬುಕ್, ಎಸ್ಟಿಮೇಟೆಡ್ ಸೇಲ್ ಫ್ರೀ RT ಸ್ಟೂಡೆಂಟ್ಸ್. ಇಲ್ಲಿ ಸೇಲ್ ಫ್ರೀ ಸೇಲ್ RT 0 ಇದೆ. ಫ್ರೀನಲ್ಲಿ ಎಸ್ಟಿಮೇಟೆಡ್ ಸ್ಟೂಡೆಂಟ್ ಸ್ಟ್ರೆಂಗ್ತ್ ತೋರಿಸ್ತಾ ಇದೆ. ಸರ್ಕಾರಿ ಶಾಲೆಯಾಗಿದ್ದರೆ ಸೇಲ್ RT ಇವೆರಡು ಕಾಲಮ್ ಫ್ರೀಸ್ ಆಗಿರುತ್ತವೆ. ಫ್ರೀ ಕಾಲಮ್ ಅನ್ಫ್ರೀಸ್ ಇರುತ್ತದೆ. ನೆಕ್ಸ್ಟ್ ನೋಡಬಹುದು ಕ್ವಾಂಟಿಟಿ ಆಫ್ ಬುಕ್ಸ್ ರಿಕ್ವೈರ್ಡ್. ನಾವು ಟೆಕ್ಸ್ಟ್ ಬುಕ್ ಇಂಡೆಂಟನ್ನು ಈ ಕ್ವಾಂಟಿಟಿ ಆಫ್ ಬುಕ್ಸ್ ರಿಕ್ವೈರ್ಡ್ನ ಫ್ರೀ ಕಾಲಮ್ನಲ್ಲಿ ಇಂಡೆಂಟನ್ನು ಫ್ರೀ ಕಾಲಮ್ನಲ್ಲಿ ಟೈಟಲ್ ವೈಸ್ ಸ್ಟ್ರೆಂಗ್ತನ್ನು ಫಿಲ್ ಮಾಡಬೇಕು. ಮತ್ತು ಸ್ಟ್ರೆಂಗ್ತ್ ಇಲ್ಲಿ ಎಸ್ಟಿಮೇಟೆಡ್ ಸ್ಟ್ರೆಂಗ್ತಲ್ಲಿ ಏನೋ ಒಂದು ಸ್ಟ್ರೆಂಗ್ಸ್ ತೋರಿಸ್ತಾ ಇದೆಯೋ ಇದು 24-25ರಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ನಲ್ಲಿ ನಮ್ಮ ಸ್ಕೂಲ್ನಲ್ಲಿ ಯಾವುದೊಂದು ಸ್ಟ್ರೆಂಗ್ತ್ ಇದೆಯೋ ಆ ಒಂದು ಸ್ಟ್ರೆಂಗ್ತನ್ನು ಇಲ್ಲಿ ತೋರಿಸಿದೆ. 25-26ರಲ್ಲಿ ನಾವು ನಮ್ಮ ಶಾಲೆಗೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ಆಗ್ತಕ್ಕಂತಹ ಮಕ್ಕಳ ಸಂಖ್ಯೆಗಳಿಗನುಗುಣವಾಗಿ ಈ ಒಂದು ಕ್ವಾಂಟಿಟಿ ಆಫ್ ಬುಕ್ಸ್ ರಿಕ್ವೈರ್ಡ್ನ ಫ್ರೀ ಕಾಲಮ್ನಲ್ಲಿ ಸ್ಟೂಡೆಂಟ್ ಸ್ಟ್ರೆಂಗ್ತನ್ನು ಫಿಲ್ ಮಾಡಬೇಕು. ಈಗ ನಾನು ಏನು ಮಾಡ್ತೇನೆ, ಇಲ್ಲಿ 11 ಟೈಟಲ್ಸ್ಗಳಿಗೆ ಫ್ರೀ ಕಾಲಮ್ನಲ್ಲಿ ಸ್ಟೂಡೆಂಟ್ ಸ್ಟ್ರೆಂಗ್ತನ್ನು ಫಿಲ್ ಮಾಡ್ತೇನೆ. ಕೆಳಗಡೆ ಸೇವ್ ಬಟನ್ ಇದೆ, ಕ್ಲಿಕ್ ಮಾಡಬೇಕು. ಅದರ ಪಕ್ಕದಲ್ಲಿ ಇಂಡೆಂಟ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟ್ ಅಂತ ಇದೆ. ಇದರ ಮೇಲೆ ನಾವು ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡಬಾರ್ದು. ಯಾಕೆ ಅಂದರೆ ನಾವು ಈ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಮಾತ್ರ ಟೆಕ್ಸ್ಟ್ ಬುಕ್ ಇಂಡೆಂಟ್ ಹಾಕಿ ಇಂಡೆಂಟ್ ರಿಪೋರ್ಟ್ ಮತ್ತು ಫೈನಲ್ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದೇ ಆದರೆ ಉಳಿದ ಕ್ಲಾಸ್ಗಳಿಗೆ, ಉದಾಹರಣೆಗೆ LPS ಆಗಿದ್ದರೆ ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಅಂತೂ ಮುಗ್ದಿರ್ತದೆ. ಇನ್ನು ಉಳಿದಂಥ ಕ್ಲಾಸಸ್ಸು 2ರಿಂದ 5ನೇ ಕ್ಲಾಸ್ವರೆಗೆ ಟೆಕ್ಸ್ಟ್ ಬುಕ್ ಇಂಡೆಂಟ್ ಹಾಕಲಿಕ್ಕೆ ಆಪ್ಷನ್ ಸಿಗೋದಿಲ್ಲ. ಫ್ರೀಸ್ ಆಗಿಬಿಡ್ತದೆ, ಡೇಟಾ ಫ್ರೀಸ್ ಆಗುತ್ತದೆ. ಸೊ ಯಾವುದೇ ಕಾರಣಕ್ಕೂ ಈ ಇಂಡೆಂಟ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬಾರ್ದು. ಯಾವಾಗ ಕ್ಲಿಕ್ ಮಾಡಬೇಕಪ್ಪ ಅಂತ ಕೇಳಿದ್ರೆ ನಮ್ಮ ಶಾಲೆಯಲ್ಲಿರುವ ಎಲ್ಲ ಒಂದು ಕ್ಲಾಸ್ಗಳಿಗೆ ನಾವು ಟೆಕ್ಸ್ಟ್ ಬುಕ್ ಇಂಡೆಂಟನ್ನು ಎಂಟ್ರಿ ಮಾಡಿ ಸೇವ್ ಕೊಡ್ತಾ ಬರಬೇಕು. 5 ಕ್ಲಾಸ್ ಮುಗಿದ ಮೇಲೆ ಈ ಒಂದು ಇಂಡೆಂಟ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಒಂದು ವೇಳೆ ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಅಥವಾ ಈ ಒಂದು 5 ಕ್ಲಾಸ್ಗಳ ಕಂಪ್ಲೀಟ್ ಮಾಡ್ದೇನೆ ಮಧ್ಯದಲ್ಲಿನೇ, ಉದಾಹರಣೆಗೆ ನಾವು 3ನೇ ಕ್ಲಾಸ್ವರೆಗೂ ಎಂಟ್ರಿ ಮಾಡಿರ್ತೇವೆ ಅಂದ್ಕೊಳ್ಳಿ, ಆಗ ನಾವು ಫೈನಲ್
ಇಂಡೆಂಟ್ ರಿಪೋರ್ಟ್ ಮತ್ತು ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ದೇವೆ ಅಂತಾದರೆ ಉಳಿದ 4 ಮತ್ತು 5ನೇ ಕ್ಲಾಸ್ಗೆ ನಾವು ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಮಾಡಲಿಕ್ಕೆ ಬರೋದಿಲ್ಲ, ಡಾಟಾ ಫ್ರೀಸ್ ಆಗಿರ್ತದೆ. ಮತ್ತು ನಾವೇನು ಮಾಡಬೇಕಾಗ ನಮ್ಮ ಬ್ಲಾಕ್ನಲ್ಲಿ ನಮ್ಮ ಟೆಕ್ಸ್ಟ್ ಬುಕ್ ಇಂಡೆಂಟನ್ನು ರಿಜೆಕ್ಟ್ ಮಾಡಿಸ್ಬೇಕು. ಆಗ ನಮಗೆ ಮತ್ತೆ ಹೊಸದಾಗಿ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಮಾಡಲಿಕ್ಕೆ ಆಪ್ಷನ್ ಸಿಗ್ತದೆ. ಸೊ ಯಾವುದೇ ಕಾರಣಕ್ಕೂ ಈ ತಪ್ಪನ್ನು ನಾವು ಮಾಡಲಿಕ್ಕೆ ಹೋಗಬಾರ್ದು. ಈಗ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಆರ್ ಯು ಶ್ಯೂರ್ ಅಂತ ಕೇಳ್ತದೆ. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಡೇಟಾ ಸಕ್ಸಸ್ಫುಲಿ ಅಂತ ಪಾಪಲ್ಲಿ ಗ್ರೀನ್ ಕಲರ್ನಲ್ಲಿ ಬರ್ತದೆ. ಈಗ ಕ್ಲಾಸಲ್ಲಿ ಎರಡನೇ ತರಗತಿ ಸೆಲೆಕ್ಟ್ ಮಾಡ್ತೇನೆ, ಸರ್ಚ್ ಕೊಡ್ತೇನೆ. ನೋಡಿ, 2ನೇ ತರಗತಿಗೆ 9 ಟೈಟಲ್ಸ್ ಇದೆ ಫ್ರೀ ಕಾಲಮ್ನಲ್ಲಿ. ಎಲ್ಲ ಟೈಟಲ್ಸ್ಗಳಲ್ಲಿ ಈ ಎಸ್ಟಿಮೇಟೆಡ್ ಸ್ಟ್ರೆಂಗ್ತ್ ಅಥವಾ ಎಸ್ಟಿಮೇಟೆಡ್ ಸ್ಟೂಡೆಂಟ್ನಲ್ಲಿ ಏನೊಂದು ಸ್ಟ್ರೆಂಗ್ತ್ ತೋರಿಸ್ತದೆಯೋ ಅಷ್ಟೇ ಈ ಒಂದು ಕ್ವಾಂಟಿಟಿ ಆಫ್ ಬುಕ್ಸ್ ರಿಕ್ವೈರ್ಡ್ನ ಪ್ರೀ ಕಾಲಮ್ನಲ್ಲಿ ನಾನು ಈ 9 ಟೈಟಲ್ಗಳಿಗೆ ಎಂಟ್ರಿ ಮಾಡಿ ಸೇವ್ ಕೊಡ್ತೇನೆ. ಆರ್ ಯು ಶ್ಯೂರ್ ಅಂತ ಕೇಳುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಸಬ್ಮಿಟ್ ಡೇಟಾ ಸಕ್ಸಸ್ಫುಲಿ ಅಂತ ಪಾಪಲ್ಲಿ ಗ್ರೀನ್ ಕಲರ್ನಲ್ಲಿ ಬರ್ತದೆ. ಈಗ ಕ್ಲಾಸಲ್ಲಿ 3ನೇ ತರಗತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ, ಸರ್ಚ್ ಕೊಡ್ತೇನೆ. ನೋಡಬಹುದು 3ನೇ ತರಗತಿಗೆ 9 ಟೈಟಲ್ಸ್ ಇದೆ. ಈ ಒಂದು 9 ಟೈಟಲ್ಸ್ಗಳಿಗೆ ನಾನು ಕ್ವಾಂಟಿಟಿ ಆಫ್ ಬುಕ್ಸ್ ರಿಕ್ವೈರ್ಡ್ನ ಫ್ರೀ ಕಾಲಮ್ನಲ್ಲಿ 9 ಟೈಟಲ್ಸ್ಗಳಿಗೆ ಎಸ್ಟಿಮೇಟೆಡ್ ಸ್ಟ್ರೆಂಗ್ತ್ನಲ್ಲಿ ಏನೊಂದು ಸ್ಟ್ರೆಂಗ್ತ್ ತೋರಿಸ್ತಾ ಇದೆಯೋ ಅಷ್ಟನ್ನೇ ಫಿಲ್ ಮಾಡಿ ಸೇವ್ ಕೊಡ್ತಾ ಇದ್ದೇನೆ. ಆರ್ ಯು ಶ್ಯೂರ್ ಅಂತ ಕೇಳುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಸಬ್ಮಿಟ್ ಡೇಟಾ ಸಕ್ಸಸ್ಫುಲಿ ಅಂತ ಬರ್ತದೆ. ಈಗ ಕ್ಲಾಸ್ನಲ್ಲಿ 4 ಸೆಲೆಕ್ಟ್ ಮಾಡ್ತೇನೆ, ಸರ್ಚ್ ಅಂತ ಕೊಡ್ತೇನೆ. ನೋಡಬಹುದು 4ನೇ ತರಗತಿಗೆ ಒಟ್ಟು 13 ಟೈಟಲ್ಸ್ಗಳು ಬರ್ತದೆ. ಮತ್ತು ಇಲ್ಲಿ ಎಸ್ಟಿಮೇಟೆಡ್ ಸ್ಟ್ರೆಂಗ್ತ್ ಏನಿದೆಯೋ ಆ ಒಂದು ಕಾಲಮ್ನಲ್ಲಿರ್ತಕ್ಕಂತಹ ಸ್ಟ್ರೆಂಗ್ತನ್ನೇ ನಾನು ಕ್ವಾಂಟಿಟಿ ಆಫ್ ಬುಕ್ಸ್ ರಿಕ್ವೈರ್ಡ್ನ ಪ್ರೀ ಕಾಲಮ್ನಲ್ಲಿ ಫಿಲ್ ಮಾಡಿ ಕೊನೆಗೆ ಸೇವ್ ಮೇಲೆ ಕ್ಲಿಕ್ ಮಾಡ್ತೇನೆ. ಆರ್ ಯು ಶ್ಯೂರ್ ಅಂತ ಕೇಳ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಸಬ್ಮಿಟ್ ಡೇಟಾ ಸಕ್ಸಸ್ಫುಲಿ ಅಂತ ಗ್ರೀನ್ ಕಲರ್ನಲ್ಲಿ ಬರ್ತದೆ. ಈಗ ಕ್ಲಾಸ್ 5 ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಕೊಡ್ತೇನೆ. ನೋಡ್ಬೋದು 5ನೇ ತರಗತಿಗೆ ಒಟ್ಟು 17 ಟೈಟಲ್ಸ್ಗಳು ಡಿಸ್ಪ್ಲೇ ಆಗ್ತದೆ. ಇಲ್ಲಿ ಕೊನೆಯ 16 ಮತ್ತು 17 ಟೈಟಲ್ಗಳು ನಮಗೆ ಅಪ್ಲೈ ಆಗೋದಿಲ್ಲ. ಸೊ ನಮಗೆ ಅಪ್ಲೈ ಆಗದೆ ಇರೋದನ್ನು ಇಲ್ಲಿ 0 ಅಂತ ಆದಾಯ ಕೊಟ್ಟಿದೆ. ಸೊ ಅಲ್ಲಿ ನಾವು ಯಾವುದೇ ಇಂಡೆಂಟನ್ನು ಹಾಕೋದಿಲ್ಲ. ಉಳಿದ 17 ಟೈಟಲ್ಗಳಿಗೆ ನಾನು ಇಲ್ಲಿ ಎಸ್ಟಿಮೇಟೆಡ್ ಸ್ಟ್ರೆಂಗ್ತ್ನಲ್ಲಿ ಏನೋ ಒಂದು ಸ್ಟ್ರೆಂಗ್ತ್ ತೋರಿಸಿದೆಯೋ ಅದನ್ನೇ ಕ್ವಾಂಟಿಟಿ ಆಫ್ ಬುಕ್ಸ್ ರಿಕ್ವೈರ್ಡ್ನ ಫ್ರೀ ಕಾಲಮ್ನಲ್ಲಿ ಎಂಟ್ರಿ ಮಾಡಿ ಸೇವ್ ಮೇಲೆ ಕ್ಲಿಕ್ ಮಾಡ್ತೇನೆ. ಆರ್ ಯು ಶ್ಯೂರ್ ಅಂತ ಕೇಳ್ತದೆ. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಸಬ್ಮಿಟ್ ಡೇಟಾ ಸಕ್ಸಸ್ಫುಲಿ ಅಂತ ಟಾಪಲ್ಲಿ ಗ್ರೀನ್ ಕಲರ್ನಲ್ಲಿ ಬರ್ತದೆ. ಸೊ ಈಗ ಏನಾಯಿತು, ನಾವು 1 to 5th ಕ್ಲಾಸ್ ವೈಸ್ ಟೆಕ್ಸ್ಟ್ ಬುಕ್ ಇಂಡೆಂಟ್ ಸಬ್ಮಿಟ್ ಮಾಡ್ತಾ ಸೇವ್ ಮಾಡ್ತಾ ಬಂದವು. ಒಟ್ಟು 1 to 5th 57 ಟೈಟಲ್ಸು, 1 to 7th 99 ಟೈಟಲ್ಸು, 1 to 8th 120 ಟೈಟಲ್ಸು ಮತ್ತು 1ರಿಂದ 10ನೇ ತರಗತಿ ಕನ್ನಡ ಮೀಡಿಯಮ್ಗೆ 156 ಟೈಟಲ್ಸ್ ಬರ್ತದೆ. ಈಗ ಇಲ್ಲಿ ನೋಡಿ ಕೆಳಗಡೆ ಅಪ್ಡೇಟ್ ಬಟನ್ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಕ್ಲಾಸ್ ವೈಸ್ ಇಂಡೆಂಟ್ ಸೇವ್ ಮಾಡಿರ್ತಕ್ಕಂಥದ್ದನ್ನು ಮತ್ತೊಂದು ಸಲ ಚೆಕ್ ಮಾಡಿಕೊಳ್ಳಲಿಕ್ಕೆ ಇಲ್ಲಿ ಅವಕಾಶವಿದೆ. ನಾವು ಮತ್ತೊಮ್ಮೆ ಎಲ್ಲ ಒಂದು ಕ್ಲಾಸ್ ವೈಸ್ ಇಂಡೆಂಟ್ ಸೇವ್ ಮಾಡಿರ್ತಕ್ಕಂಥದ್ದನ್ನು ಚೆಕ್ ಮಾಡ್ಕೊಂಡ ಮೇಲೆ ಇಂಡೆಂಟ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನೋಡ್ಬೋದು ಇಲ್ಲಿ ಫ್ರೀ ಸೇಲ್ ಆರ್ ಆರ್ ಟಿ ಟೆಕ್ಸ್ಟ್ ಬುಕ್ ಇಂಡೆಂಟ್ ರಿಪೋರ್ಟ್ ಪೇಜ್ ಡಿಸ್ಪ್ಲೇ ಆಗ್ತದೆ. ಈ ಒಂದು ರಿಪೋರ್ಟ್ನಲ್ಲಿ ಸೀರಿಯಲ್ ನಂಬರ್, ಕ್ಲಾಸ್, ಮೀಡಿಯಮ್, ಟೈಟಲ್ ನೇಮ್ ಮತ್ತು ಟೋಟಲ್ ಕ್ಲಾಸ್ ಸ್ಟ್ರೆಂತ್, ಕ್ವಾಂಟಿಟಿ ಆಫ್ ಬುಕ್ಸ್ನಲ್ಲಿ ಫ್ರೀ ಕಾಲಮ್ನಲ್ಲಿ ನಾವು ಕ್ಲಾಸ್ ವೈಸ್ ಎಷ್ಟೆಷ್ಟು ಸ್ಟ್ರೆಂಗ್ತನ್ನು ಎಂಟ್ರಿ ಮಾಡಿರ್ತೀವಿ ಆ ಸ್ಟ್ರೆಂಗ್ತ್ ಇಲ್ಲಿ ನೋಡಬಹುದಾಗಿರುತ್ತದೆ. ನೋಡಬಹುದು ಇಲ್ಲಿ ಕೆಳಗಡೆ 2 ಆಪ್ಷನ್ಸ್ ಇದೆ, ಫ್ರೀಸ್ ಡೇಟಾ ಮತ್ತು ರಿಪೋರ್ಟ್ ಅಂತ. ಕನ್ನಡ ಮಾಧ್ಯಮದ ಸರ್ಕಾರಿ ಶಾಲೆಯವರು 1 to 5th 57 ಟೈಟಲ್ಸ್ಗಳಿಗೆ ನಾವು ಇಂಡೆಂಟನ್ನು ಹಾಕಬೇಕಾಗ್ತದೆ. ಇಲ್ಲಿ 57ರ ಬದಲಿಗೆ ಕಡಿಮೆ ತೋರಿಸಿದೆ ಟೈಟಲ್ಸು ಅಥವಾ ಹೆಚ್ಚಿಗೆ ತೋರಿಸಿದೆ ಅಂತ ಆದರೆ ನಾವು ಯಾವುದಾದ್ರೊಂದು ಟೈಟಲನ್ನು ಬಿಟ್ಟಿದ್ದೇವೆ ಅಂತ ಅರ್ಥ. ಅಥವಾ 57ಗಿಂತ ಜಾಸ್ತಿ ತೋರಿಸಿದರೆ ನಾವು ಅಪ್ಲೈ ಆಗದೇ ಇರತಕ್ಕಂಥ ಟೈಟಲ್ಗೆ ಇಂಡೆಂಟ್ ಹಾಕಿದ್ದೇವೆ ಅಂತ ಕನ್ಫರ್ಮ್ ಮಾಡ್ಕೋಬೇಕು. ಒಂದು ವೇಳೆ ಈ ರೀತಿಯಾಗಿದ್ದರೆ ಏನು ಮಾಡಬೇಕು, ಇಲ್ಲಿ ಮೇಲ್ಗಡೆ ಬ್ಯಾಕ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನಾವು ಈ ಒಂದು ಇಂಡೆಂಟ್ ಎಂಟ್ರಿ ಪೇಜ್ಗೆ ಬರ್ತೇವೆ. ಅಲ್ಲಿ ಕ್ಲಾಸನ್ನು ಸೆಲೆಕ್ಟ್ ಮಾಡಿಕೊಂಡು ಸರಿಯಾದ ಟೈಟಲ್ ಎಂಟ್ರಿ ಮಾಡಿ
ಸೇವ್ ಕೊಟ್ಟು ನಂತರ ಇಲ್ಲಿ ಫ್ರೀಸ್ ಡಾಟಾ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನಾನೀಗ ಫ್ರೀಸ್ ಡಾಟಾ ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಪ್ಲೀಸ್ ಮೆನ್ಷನ್ ದ ಟೆಕ್ಸ್ಟ್ ಬುಕ್ ಇಂಡೆಂಟ್ ಕ್ವಾಂಟಿಟಿ ಫಾರ್ ಕ್ಲಾಸ್ 6 ಅಂತ ಕೇಳ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಆರ್ ಯು ಶ್ಯೂರ್ ಯು ವಾಂಟ್ ಟು ಫ್ರೀಸ್ ಅಂತ ಕೇಳಿದ್ರೆ ಓಕೆ ಮೇಲೆ ಕ್ಲಿಕ್ ಮಾಡ್ತೇನೆ. ಈಗ ಡೇಟಾ ಸಕ್ಸಸ್ಫುಲಿ ಫ್ರೀಸ್ಡ್ ಅಂತ ಗ್ರೀನ್ ಕಲರ್ನಲ್ಲಿ ಟಾಪಲ್ಲಿ ಬರ್ತದೆ. ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ರಿಪೋರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಎಂಟ್ರಿ ಮಾಡಿರ್ತಕ್ಕಂತಹ ಟೆಕ್ಸ್ಟ್ ಬುಕ್ ಇಂಡೆಂಟ್ ರಿಪೋರ್ಟ್ PDF ರೂಪದಲ್ಲಿ ಡೌನ್ಲೋಡ್ ಆಗುತ್ತದೆ. ಈ ಒಂದು ಟೆಕ್ಸ್ಟ್ ಬುಕ್ ಇಂಡೆಂಟ್ ರಿಪೋರ್ಟ್ 2 ಕಾಪಿ ಪ್ರಿಂಟ್ ತಗೋಬೇಕು. ಒಂದು ಸ್ಕೂಲ್ ಕಾಪಿ, ಇನ್ನೊಂದು CRP ಅವರಿಗೆ ಕೊಡಬೇಕು. CRP ಅವರು ನಾವು ಸಬ್ಮಿಟ್ ಮಾಡಿರ್ತಕ್ಕಂತಹ ಟೆಕ್ಸ್ಟ್ ಬುಕ್ ಇಂಡೆಂಟ್ ರಿಪೋರ್ಟನ್ನು ಚೆಕ್ ಮಾಡಿ ನಮ್ಮ ಒಂದು ಟೆಕ್ಸ್ಟ್ ಬುಕ್ ಇಂಡೆಂಟ್ ರಿಪೋರ್ಟ್ಗೆ ಅಪ್ರೂವನ್ನು ಕೊಡ್ತಾರೆ ಅನ್ನುವಂಥದ್ದು. ಸೊ ಇದಿಷ್ಟು ಏನಪ್ಪ ಅಂತ ಕೇಳಿದರೆ 2025-26ನೇ ಸಾಲಿಗೆ SATS ಕರ್ನಾಟಕ ತಂತ್ರಾಂಶದಲ್ಲಿ ಸ್ಕೂಲ್ ಲಾಗಿನ್ನಲ್ಲಿ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಮಾಡುವುದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡಿದೆವು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.